theory. So now azeotropic mixture ಅಥವಾ azeotropes. Azeotropic mixture or azeotropes ಅಂತ ಕರಿತೀವಿ. Azeotropic mixture ಆಗ್ಬೋದು ಅಥವಾ ಅದನ್ನ azeotropes ಅಂತ ಕರಿತೀವಿ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು. ಸೊ ಇಲ್ಲಿ azeotropic mixture or in the azeotropes, this is formed by binary solutions. So this is formed by binary solution. So binary solutions ಇಂದ ಆಗುತ್ತೆ. ಏನು azeotrope mixtures ಇದೆ, that azeotrope mixtures are going to be formed by binary solutions. Okay. So now, and so these binary liquids ಅಂದ್ರೆ ಅಲ್ಲಿ ನಮಗೆ ಒಂದು ಸಾಲ್ಯೂಟ್ ಮತ್ತೆ ಇನ್ನೊಂದು ಸಾಲ್ವೆಂಟ್ ಇರುತ್ತೆ. ಒಂದು ಸಾಲ್ಯೂಟ್ ಇನ್ನೊಂದು ಸಾಲ್ವೆಂಟ್ ಇರುತ್ತೆ. ಸೊ ಇದೆರಡಕ್ಕೂ ಏನಾಗಿರ್ತದೆ, they'll have fixed composition. So they'll have fixed composition. So solute and solvent will have fixed composition here. Okay. So binary solutions ಆಗಿರಬೇಕು. Solute ಮತ್ತೆ solvent ತಗೊಂಡಿರ್ತೀವಿ, ಅದಕ್ಕೆ fixed composition ಇರಬೇಕು. Then these both solute and solvent, these both will be liquid. Okay, azeotropic mixture ನಾವು liquid ಮಾತ್ರ define ಮಾಡಬಹುದು. So both should be liquid. So liquid ಇದೆ ಅಂದಮೇಲೆ they will boil at constant temperature. So they are going to boil at constant temperature. Okay, so they boil at constant temperature ಅಂದ್ರೆ ಇಲ್ಲಿ both solute ಮತ್ತೆ solvent will be having same boiling point ಅಂತ. ಎರಡೂನು ಯಾವುದು solute ಮತ್ತೆ solvent ಎರಡೂನು almost will have same boiling point. It means the boiling point of solute and solvent will be same. So ಅಂದ್ರೆ ಅವೆರಡು ಆ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗ್ತಿದೆ, ಕಾನ್ಸ್ಟೆಂಟ್ ಟೆಂಪರೇಚರ್. both are boiling at constant temperature ಅಂತ. ಸೊ ಇಲ್ಲಿ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ನ ನಾವು ಇದಿಷ್ಟು ನೀವು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಬಹುದು. ಅಸಿಯೋಟ್ರೋಪ್ಸ್ ಆರ್ ಮಿಕ್ಸ್ಚರ್ಸ್ ಆಫ್ ಲಿಕ್ವಿಡ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್. ಸೊ ಫಿಕ್ಸ್ಡ್ ಕಾಂಪೋಸಿಷನ್ ಅಂತ ಹೇಳಿದೆ. ಸೊ ಹಾಗಾಗಿ ದೇ ಆರ್ ದ ಮಿಕ್ಸ್ಚರ್ ಆಫ್ ಲಿಕ್ವಿಡ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಫೇಸ್ ಇನ್ ಅಂಡ್ ವೇಪರ್ ಫೇಸ್. ಸೊ ವೇಪರ್ ಫೇಸ್ ಮತ್ತೆ ಲಿಕ್ವಿಡ್ ಫೇಸ್ ಎರಡೂ ಕಾಂಪೋಸಿಷನ್ ಸೇಮ್ ಇರುತ್ತೆ. And they are going to boil at constant temperature, and they are not able to separate by fractional distillation. So ಇಲ್ಲಿ fractional distillation ಮುಖಾಂತರ, from fractional distillation you cannot separate, is not possible here. ನಮ್ಗೆ ಗೊತ್ತಿದೆ fractional distillation ಅಂದ್ರೆ ಏನು ಅಂತ. ಸೊ ಆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮುಖಾಂತರ ಎರಡು ಲಿಕ್ವಿಡ್ಗಳು ಬಾಯ್ಲಿಂಗ್ ಪಾಯಿಂಟ್ಗಳು ನೋಡ್ಕೊಂಡು ನಾವು ಎರಡನ್ನ ಸಪರೇಷನ್ ಮಾಡೋದಕ್ಕಾಗಲ್ಲ. ಸೊ ಯಾಕೆ ಸಪರೇಷನ್ ಮಾಡೋಕ್ಕಾಗಲ್ಲ? ವೈ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಈ ವೈ ಇಟ್ ಈಸ್ ನಾಟ್ ಪಾಸಿಬಲ್ ಅಂದ್ರೆ ಇಲ್ಲಿ ಸೊ ಮೇಜರ್ ಆಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಮೋಲ್ ಫ್ರಾಕ್ಷನ್ ಆಫ್ solute, mole fraction of solute in a liquid phase, is equal to mole fraction of solute in vapor phase. Okay, so because of this reason, ಇದು ಸಾಲ್ವೆಂಟ್ ಕೂಡ ಸೇಮ್ ಆಗುತ್ತೆ. ಸೊ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇನ್ ಲಿಕ್ವಿಡ್ ಫೇಸ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇನ್ ವೇಪರ್ ಫೇಸ್. ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ವೇಪರ್ ಪ್ರೆಷರ್ ಅಂದ್ರೆ
ಸೊ ಇಲ್ಲೇನು ಲಿಕ್ವಿಡ್ ಇರುತ್ತೆ ಅದು ಎವಾಪರೇಟ್ ಆಗಿ ವೇಪರ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಹೇಳಿದೀವಿ ನಾವು ರೌಲ್ಸ್ ಲಾ ಪ್ರಕಾರ. ಸೊ ಇಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ, ಮೋಲ್ ಫ್ರಾಕ್ಷನ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಫೇಸ್ ಇಲ್ಲಿದ್ದಾಗ ಏನು ಮೋಲ್ ಫ್ರಾಕ್ಷನ್ ಇರುತ್ತೋ ಅದೇ ಮೋಲ್ ಫ್ರಾಕ್ಷನ್ ಇಲ್ಲೂ ಕೂಡ ಸೇಮ್ ಇರುತ್ತೆ. ಲಿಕ್ವಿಡ್ ಫೇಸ್ ಮತ್ತೆ ವೇಪರ್ ಫೇಸ್ ಎರಡರಲ್ಲೂ ಮೋಲ್ ಫ್ರಾಕ್ಷನ್ ಸೇಮ್ ಬರೋದ್ರಿಂದ ಯು ಕೆನಾಟ್ ಸಪರೇಟ್ ದಿಸ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ by fractional distillation. ಅರ್ಥ ಆಗಿದ್ಯಾ? ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಲ್ಲಿ ಬೈನರಿ ಲಿಕ್ವಿಡ್ಸ್, ಬೈನರಿ ಸೊಲ್ಯೂಷನ್ ಅಂದ್ರೆ ಒಂದು ಸಾಲ್ಯೂಟ್ ಒಂದು ಸಾಲ್ವೆಂಟ್, ಎರಡರದ್ದು ಕಾಂಪೋಸಿಷನ್ ಸೇಮ್, ವೆದರ್ ಇಟ್ ಇಸ್ ಇನ್ ದ ಲಿಕ್ವಿಡ್ ಸ್ಟೇಟ್ ಆರ್ ವೆದರ್ ಇಟ್ ಇಸ್ ಇನ್ ದ ವೇಪರ್ ಫೇಸ್. ವೆದರ್ ಇಟ್ ಇಸ್ ಇನ್ ಲಿಕ್ವಿಡ್ ಫೇಸ್ ಹಾಗೂ ವೇಪರ್ ಫೇಸ್, ಎರಡು ಫೇಸ್ ಅಲ್ಲೂ ಕಾಂಪೋಸಿಷನ್ ಶುಡ್ ಬಿ ಸೇಮ್. ಆಮೇಲೆ they both boils at a constant temperature and boil at a constant temperature, and it is not possible to separate the components of an azeotropic mixture by fractional distillation. So fractional distillation inda you cannot separate the components of this azeotropic mixture. So ಯಾವ್ದೋ ಒಂದು ಮಿಕ್ಸರ್ ಲೈಕ್ ಸೇ ನೀವು ವಾಟರ್ ಮತ್ತೆ ಒಂದು ಏನು ಸಾಲ್ಟ್ ತಗೊಳ್ಬಹುದು, ಅಥವಾ will not take salt, I will take one more liquid. So water ಮತ್ತೆ you can take any other liquid like benzene, toluene ಯಾವ್ದಾರ ತಗೊಂಡಿರ್ಬೋದು. ಸೊ ಅವೆರಡನ್ನು ನಾವು ಡಿಸ್ಟಿಲೇಷನ್ ಮಾಡಿದಾಗ ಆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಅವೇನಾಗುತ್ತೆ, ಡಿಸ್ಟಿಲ್ಸ್ ಆಗುತ್ತೆ. ಸೊ ಇಲ್ಲಿ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಲ್ಲಿ ಅವೆರಡಕ್ಕೂ ವೇಪರ್ ಫೇಸ್ ಮತ್ತೆ ಇದು ಲಿಕ್ವಿಡ್ ಫೇಸ್ ಅಲ್ಲೂ ಕಾಂಪೋಸಿಷನ್ ಸೇಮ್ ಬಂದ್ರೆ, ವೆದರ್ ಇಟ್ ಇಸ್ ಇನ್ ದ ಯಾವುದೇ ಫಾರ್ಮ್ ಅಲ್ಲಿ ಇದ್ರೆ ನೀವು ಅದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಅದನ್ನ ಸಪರೇಟ್ ಮಾಡಕ್ ಆಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದ್ರೆ ಏನಂತ ಗೊತ್ತಾಯ್ತಾ? Yes. Okay. So that is very important. Okay. So ಈ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಲ್ಲಿ ಸೊ ನಮಗೆ ಎರಡು ಟೈಪ್ ಬರುತ್ತೆ. ಸೊ ಆಫ್ಟರ್ ದಿಸ್ ವಿಲ್ ಡಿಸ್ಕಸ್ ದ ಟೈಪ್ಸ್ ಆಫ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಸೊ ಅಜಿಯೋಟ್ರೋಪಿಕ್ ಅಲ್ಲಿ ನಮಗೆ ಎರಡು ಟೈಪ್ ಬರುತ್ತೆ. ಒನ್ ಈಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಇನ್ನೊಂದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ azeotropic mixture. Minimum boiling point azeotropic mixture ಮತ್ತು maximum boiling point azeotropic mixture. So these are the two types of azeotropic mixtures we have. Okay, so azeotropic mixture ಅಲ್ಲಿ ಎರಡು type of azeotropic mixture ಇದೆ. ಒಂದು minimum boiling point azeotropic mixture, ಇನ್ನೊಂದು maximum boiling point azeotropic mixture. So what is the relationship between vapor phase and boiling point? ಎರಡರ ಮಧ್ಯೆ ಏನು ರಿಲೇಶನ್ಶಿಪ್ ಇದೆ? ಗೊತ್ತಿದೆಯಾ? ನಾನು ರಿಲೇಶನ್ಶಿಪ್ ಹೇಳಿದೆ. Vapor pressure inversely proportional to boiling. Yes. So vapor pressure ಏನಾಗಿರ್ತದೆ ನಮಗೆ inversely proportional to boiling point ಆಗಿರ್ತದೆ. That is very important. So ಇದು ನಮ್ಗೆ ಇಲ್ಲಿ ಮೇಜರ್ ಆಗಬೇಕು. So this is we need in the case of this chapter. So ಇಲ್ಲಿ ಫಸ್ಟ್ ನಾವು ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಗೆ ಎಕ್ಸಾಂಪಲ್ ನೋಡೋಣ. So then similarly maximum boiling point azeotropic mixture we see the example.
ಸೊ ಎಕ್ಸಾಂಪಲ್ ಫಾರ್ ಮಿನಿಮಮ್ ಏನಿದೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾರೆ. It is going to be 95% ethanol and water solution. 95% ethanol and water solution. ಅದೇ ರೀತಿ ಇಲ್ಲಿ 68% HNO3 plus water solution. So ಇಲ್ಲಿ ನಿಮಗೆ 95% ಮತ್ತು 68% ಅಂತ ಏನು ತೋರಿಸುತ್ತೆ, that is the fixed composition. So that is fixed, same composition, whether it is in liquid phase or in the vapor phase. The composition fix ಆಗಿರ್ತದೆ. So this 95% of ethanol ಅನ್ನುವಂಥದ್ದು ಅಥವಾ 68% of ethanol ಅನ್ನುವಂಥದ್ದು ಚೇಂಜ್ ಆಗಿದೆ. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡಿ. ಸೊ ಈ ಎಕ್ಸಾಂಪಲ್ ನ ಅಬ್ಸರ್ವ್ ಮಾಡಿ. ಈ ಎಕ್ಸಾಂಪಲ್ ನಮಗೆ ಯಾವ ಡಿವಿಯೇಷನ್ ನ ಕೊಡಬಹುದು? Positive. Yes. So this is going to give us positive deviation. ಹಾಗಾದ್ರೆ ಇದು Negative. so this will give you negative deviation. This is very important. So ಒಂದು ಪಾಸಿಟಿವ್ ಡಿವಿಯೇಷನ್ ಯಾವ್ದದು? ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್. ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಪಾಸಿಟಿವ್ ಡಿವಿಯೇಷನ್ ಕೊಡ್ತಾ ಇದೆ, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ನೆಗೆಟಿವ್ ಡಿವಿಯೇಷನ್ ಕೊಡ್ತಾ ಇದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನಲ್ಲಿ ನಿಮ್ಗೆ ನೆಗೆಟಿವ್ ಡಿವಿಯೇಷನ್ ಗಳಲ್ಲಿ ಹೇಳಿದ್ದೆ, ನಿಮ್ಗೆ ಆಸಿಡ್, ಸ್ಟ್ರಾಂಗ್ ಆಸಿಡ್ ಮತ್ತೆ ವಾಟರ್ ಇದ್ರೆ ಅವೆಲ್ಲ ಏನ್ ಮಾಡುತ್ತೆ? ನೆಗೆಟಿವ್ ಡಿವಿಯೇಷನ್. ಓಕೆ, ಸೊ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸೆಟ್ರೋಪ್ಸ್ ಅಂದ್ರೆ ಏನು, ಅದ್ರದ್ದು ಎಕ್ಸಾಂಪಲ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು, ಅದ್ರದ್ದು ಎಕ್ಸಾಂಪಲ್ಸ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ 95% ಎಥನಾಲ್ ಅಂಡ್ ವಾಟರ್ ಅವೇನಿದೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಎಕ್ಸಾಂಪಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸೆಟ್ರೋಪ್ಸ್. ಅದೇ ರೀತಿ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಸೆಟ್ರೋಪಿಕ್ ಮಿಕ್ಸ್ಚರ್. ಸೊ ಇದಕ್ಕೆ ನಮಗೆ 68% HNO3 and water is going to be the example. ಸೊ ಇಲ್ಲಿ ನೆನ್ಪಿಟ್ಕೋಬೇಕು, ಮಿನಿಮಮ್ ಬಾಯ್ಲಿಂಗ್ ಅಸೆಟ್ರೋಪ್ಸ್ ಶೋಸ್ ಯಾವ ಡಿವಿಯೇಷನ್? ನಮಗೆ positive deviation. Maximum boiling points ಏನ್ ಮಾಡುತ್ತೆ? They also negative deviations. Okay, so ಇದನ್ನ ಹೇಗೆ ಡಿಫೈನ್ ಮಾಡಬೇಕು? How to define minimum boiling point azeotropic mixture ಅಂದ್ರೆ a solution that shows greater positive deviation, greater positive deviation from Raoult's law. So this is what minimum boiling azeotrope. Okay, the solution that shows greater positive deviation ಅಂದ್ರೆ ಯಾವ್ದಾದ್ರು ಮಿನಿಮಮ್ ಬಾಯ್ಲಿಂಗ್. ಅದೇ ಹಾಗಾದ್ರೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಏನ್ ಡಿಫೈನ್ ಮಾಡ್ತೀರಾ? Negative deviation. Solution that shows greater negative deviation from Raoult's law ಅಂತ ಹೇಳ್ತೀವಿ. So that is for maximum boiling point azeotrope. So ಅದನ್ನ ನೀವೇ ನೋಡಿ ಫೈನಲ್ ಮಾಡಬೇಕು. ಇದೆಯಾ? Yes, examples, everything is clear? yes, sir. Okay. So now just we'll see the graphical representation of minimum boiling point azotropes and maximum boiling azotropes. So again, it is very simple. ಒಂದೊಂದು ತಿಳ್ಕೊಂಡ್ರೆ ಇನ್ನೊಂದು ನೀವೇ ಮಾಡ್ತೀರಾ. So now we'll discuss for minimum boiling azotropes, maximum na ನೀವೇ ಮಾಡ್ತೀರಾ. So minimum boiling azeotropic mixture ಗೆ example ಗೊತ್ತಿದೆ ನಮಗೆ. 95% ethanol and water system.
the solution. So graphical representation ಎಲ್ಲದಕ್ಕೂ ಇಲ್ಲಿ ನಾವು ಮಾಡೋದು ಒಂದೇ ತರ ಗ್ರಾಫ್. ಓಕೆ ಮಾಮೂಲಿ. ಸೊ ಈಗ ಐಡಿಯಲ್ ಸೊಲ್ಯೂಷನ್ ಗೆ ಲೈನ್ ಗೊತ್ತಿದೆ ನನಗೆ. ಐಡಿಯಲ್ ಸೊಲ್ಯೂಷನ್ ಲೈನ್ ಯಾವತ್ತೂ ಏನಾಗಿರುತ್ತೆ ಈ ತರ ಇರುತ್ತೆ. ದಿಸ್ ಈಸ್ ಫಾರ್ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ ನಾವು ತಗೊಂಡಿರೋದು ಯಾವುದು? ನಾನ್ ಐಡಿಯಲ್ ಸೊಲ್ಯೂಷನ್. ಇದು ಐಡಿಯಲ್ ಸೊಲ್ಯೂಷನ್ ಅಲ್ಲ. ಸೊ ನಾವು ತಗೊಂಡಿರೋದು ನಾನ್ ಐಡಿಯಲ್ ಸೊಲ್ಯೂಷನ್. ಈಗ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜೆಟ್ರೋಪಿಕ್ ಮಿಕ್ಸ್ಚರ್ ಯಾವ ಡಿವಿಯೇಷನ್ ತೋರಿಸ್ತಾ ಇದೆ? ಪಾಸಿಟಿವ್. ಪಾಸಿಟಿವ್ ಅಂದ್ರೆ ಇದೇನಾಗ್ಬೇಕು? ಸ್ವಲ್ಪ ಜಾಸ್ತಿ ತೋರಿಸ್ಬೇಕು. ಹೌದಾ? ಕರೆಕ್ಟಾ? ನೋಡಿದಿರಲ್ವಾ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಏನಾಗುತ್ತೆ ನಮ್ಗೆ? ಅಬ್ಸರ್ವ್ ಪ್ರೆಷರ್ ಜಾಸ್ತಿ ಇರುತ್ತಲ್ವಾ? ಓಕೆ. ಸೊ ಅದನ್ನ ಆತರ ಬರ್ಕೊಂಡಿದ್ದೀನಿ. ಸೊ ದಟ್ ಐ ಹ್ಯಾವ್ ಇಂಡಿಕೇಟೆಡ್ ಲೈಕ್ ದಟ್. ಓಕೆ. ಸೊ ನೆಕ್ಸ್ಟ್ ಇಂಟ್ರಾಕ್ಷನ್ ಆದ್ಮೇಲೆ ಈಗ ಇಲ್ಲಿ ನಮ್ಗೆ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಏನಿರ್ತದೆ 0 ಇರುತ್ತೆ. ಇಲ್ಲಿ ನಮ್ಗೆ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಏನಿರ್ತದೆ 1 ಇರುತ್ತೆ. ಸೊ ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ಎಥನಾಲ್ ವಿಲ್ ಬಿ 1. ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ಎಥನಾಲ್ ವಿಲ್ ಬಿ 0. ಹೌದಾ? ಸೊ ಈ ಕಂಡೀಷನ್ ಅಲ್ಲಿ ನೋಡಿ, ಈಗ ಇವಾಗ ಈ ಪಾಯಿಂಟ್ ಅಲ್ಲಿ ಎಥನಾಲ್ ಎಷ್ಟಿದೆ? 1 ಇದೆ. ಓಕೆ. ಸೊ ಇವಾಗ ಏನ್ ಮಾಡ್ಬೇಕು ನನ್ಗೆ? ಓಕೆ, ಈ 95% ಎಥನಾಲ್ ನಾನು can I write it as 0.95? ಬರೀಬೋದ ಹಿಂಗೆ? Yes sir. ಅಲ್ವಾ? ಯಾಕಂದ್ರೆ ನಾನು ನಂಬರ್ ಆಫ್ ಮೋಲ್ಸ್ ತರ ತಗೋತಾ ಇದ್ದೀನಿ. ಮೋಲ್ಸ್, ನಂಬರ್ ಆಫ್ ಮೋಲ್ ಫ್ರಾಕ್ಷನ್ಸ್ ಅಂತ ತಗೋತಾ ಇದ್ದೀನಿ. ಈಗ ವಾಟರ್ ಎಷ್ಟು ಹೋಗಿದಾರೆ? ವಾಟರ್ ಎಷ್ಟು ಬರುತ್ತೆ ಹಾಗಾದ್ರೆ? 0.05 ಬರುತ್ತಾ? 5% ವಾಟರ್ ಅಂದ್ರೆ ಇದು ಎಥನಾಲ್ ಅಂದ್ರೆ ಈಗ ಬರೀಬೋದಲ್ವಾ? Yes sir. ಓಕೆ. ಸೊ ಈಗ ನಾನು ಈ ಇಲ್ಲಿರುವಂತಹ ಒನ್ ಇದ್ದಿದೆ ಎಥನಾಲ್, ಇದಕ್ಕೆ ಏನ್ ಮಾಡ್ತೀನಿ ಈಗ? ಸ್ಲೋಲಿ ಐ ವಿಲ್ ಸ್ಟಾರ್ಟ್ ಆಡಿಂಗ್ ವಾಟರ್. ಏನ್ ಮಾಡ್ತಾ ಹೋಗ್ತೀವಿ? ಈಗ ವಾಟರ್ ಆಡ್ ಮಾಡ್ತಾ ಹೋಗ್ತೀವಿ. ಸೊ ವಾಟರ್ ಆಡ್ ಮಾಡ್ತಾ ಹೋಗ್ತಿದ್ದಂಗೆನೆ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಹಿಯರ್ ಇಟ್ ವಿಲ್ ಬಿ 95% ಎಥನಾಲ್. ಹೌದಾ? ಇಲ್ಲಿದ್ದಾಗ 100% ಈ ಪಾಯಿಂಟ್. ಇವಾಗ ಇಲ್ಲಿ ಬಂದಾಗ ಏನು? 95% ಎಥನಾಲ್. ಈಗ ವಾಟರ್ ಎಷ್ಟಿದೆ? 5%. ಗೊತ್ತಾಗ್ತಿದ್ಯಾ? ಇಲ್ಲಿತ್ತು, ನಾನೀಗ ವಾಟರ್ನ ಆಡ್ ಮಾಡ್ತಾ ಬಂದೆ, ಇಲ್ಲಿಗೆ ಬಂತು. ಕ್ಲಿಯರ್ ಆಗ್ತಿದ್ಯಾ? ಓಕೆ. ಸೊ ಈ ಪಾಯಿಂಟ್ ನಾನು ಕರ್ವ್ಗೆ ಟಚ್ ಮಾಡಿದ್ರೆ ಮೇಲ್ಗಡೆ ಪೀಕ್ ಪಾಯಿಂಟ್ ಇದೆಯಾ ಇಲ್ಲಿ? This is the peak, right? ಗೊತ್ತಾಯ್ತಾ? ಇದು ಪೀಕ್ ಪಾಯಿಂಟ್. ಓಕೆ. ಈ ಪೀಕ್ ಪಾಯಿಂಟ್ ಅಲ್ಲಿ ನಮ್ಗೆ ಏನ್ ಫಾರ್ಮೇಶನ್ ಆಗಿದೆ? ಅಜೆಟ್ರೋಪಿಕ್ ಮಿಕ್ಸ್ಚರ್. ಈ ಅಜೆಟ್ರೋಪಿಕ್ ಮಿಕ್ಸ್ಚರ್ ಇಲ್ಲಿ ಏನ್ ಫಾರ್ಮೇಶನ್ ಆಗಿದೆ, ಅದು ಕಾಂಪೋಸಿಷನ್ ನೋಡಿದ್ರೆ ನೀವು ಅಲ್ಲಿ 95% ಎಥನಾಲ್ ಮತ್ತೆ ರಿಮೈನಿಂಗ್ ವಾಟರ್ ಇರುತ್ತೆ. ಗೊತ್ತಾಯ್ತಾ? Yes sir.
ಗೊತ್ತಾಯ್ತಾ ಈಗ? ಈ ಕರ್ವ್ ನಾನು ಯಾವ್ದು ವರ್ಸಸ್ ಯಾವ್ದು ಹಾಕಿದೀನಿ? ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಯಾವ್ದು? ವೈ ಆಕ್ಸಿಸ್ ಯಾವ್ದು? ವೈ ಆಕ್ಸಿಸ್ ಏನು ಈ ಕರ್ವ್ ಅಲ್ಲಿ? Vapor pressure. ವೇಪರ್ ಪ್ರೆಷರ್. ವೈ ಆಕ್ಸಿಸ್ ವೇಪರ್, ಎಕ್ಸ್ ಆಕ್ಸಿಸ್ ಏನಿರ್ತದೆ? ಮೋಲ್ ಫ್ರಾಕ್ಷನ್. ಸೊ ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು, ವೇಪರ್ ಪ್ರೆಷರ್ ಈ ಪಾಯಿಂಟ್ ಅಲ್ಲಿ ಏನು? ಅಟ್ ದಿಸ್ ಪಾಯಿಂಟ್ ವೇಪರ್ ಪ್ರೆಷರ್ ಮ್ಯಾಕ್ಸಿಮಮ್ ಇದೆಯಾ ಅಲ್ವಾ? ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ ಯಾವಾಗ ವೇಪರ್ ಪ್ರೆಷರ್ ಮ್ಯಾಕ್ಸಿಮಮ್ ಇದೆ ಅವಾಗ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಫಾರ್ಮೇಶನ್ ಆಗ್ತಾ ಇದೆ. ಇಸ್ ದಟ್ ಕ್ಲಿಯರ್? Yes, sir. So when we start adding water to ethanol, so aವಾಗ ಏನಾಗ್ತಿದೆ? slowly vapor pressure is starting increasing. So first ಈ ಪಾಯಿಂಟ್ ಅಂದ್ರೆ ನೋಡಿ, ಈ ಪಾಯಿಂಟ್ ಇದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಏನಿತ್ತು? ಎಥನಾಲ್ ಫುಲ್ ಇತ್ತು. ಓಕೆ, ಈ ವೇಪರ್ ಪ್ರೆಷರ್ ಇಸ್ ಓನ್ಲಿ ಬಿಕಾಸ್ ಆಫ್ ಎಥನಾಲ್. ಅರ್ಥ ಆಗ್ತಿದ್ಯಾ? ದಿಸ್ ಪಾಯಿಂಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಎಥನಾಲ್. ನೀವೇನ್ ಮಾಡ್ತಾ ಇದ್ದೀರಾ? ಸ್ಲೋಲಿ ವಾಟರ್ ಆಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ವಾಟರ್ ಆಡ್ ಮಾಡ್ತಾ ಹೋಗ್ತಿದ್ದಂಗೆ ವೇಪರ್ ಪ್ರೆಷರ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ ಸ್ಲೋಲಿ. ಯು ಕ್ಯಾನ್ ಅಬ್ಸರ್ವ್ ದಟ್ ವೇಪರ್ ಪ್ರೆಷರ್ ಇಸ್ ಇನ್ಕ್ರೀಸಿಂಗ್ ಸ್ಲೋಲಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ವೇಪರ್ ಪ್ರೆಷರ್ ಮ್ಯಾಕ್ಸಿಮಮ್ ಆಯ್ತು, ಆಮೇಲೆ ನೀವು ಆಡ್ ಮಾಡ್ದಂಗೆ ಏನಾಗ್ತಿದೆ? ವೇಪರ್ ಪ್ರೆಷರ್ Decrease. So we will not be worried about this decrease curve. ಇದು ಬೇಕಾಗಿಲ್ಲ ನಮ್ಗೆ. Will not worry about that. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನ್ ರೀಚ್ ಆಗಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಹೈ ಏನಿದೆ ಅಲ್ಲಿ ಇರುವಂತ ಒಂದು ಸೊಲ್ಯೂಷನ್ ನಾವು ತೆಗೆದು ಆ ಮಿಕ್ಸರ್ ನಾವು ನೋಡಿದಾಗ, ಸೊ ಇನ್ ದ್ಯಾಟ್ ಮಿಕ್ಸರ್ ಯು ವಿಲ್ ಅಬ್ಸರ್ವ್ 95% ಆಫ್ ಎಥನಾಲ್ ಅಂಡ್ ವಾಟರ್. ಇಸ್ ದಟ್ ಕ್ಲಿಯರ್? Yes, sir. ಇದಿಷ್ಟು ಕ್ಲಿಯರ್ ಆಗಿದ್ರೆ ನಿಮ್ಗೆ ನೆಕ್ಸ್ಟ್ ನೋಡಿ, ಈಗ ಐ ವಿಲ್ ಟೇಕ್ ಒನ್ ಮೋರ್ ಗ್ರಾಫ್. ಸೊ ದ ಸೇಮ್ ಒನ್ ಮೋರ್ ಗ್ರಾಫ್ ತಗೊಳ್ಳೋಣ. ಓಕೆ, ಸೊ ಈಗ ಏನ್ ಮಾಡ್ತಿದ್ದೀನಿ ನಾನು? ಈ ಗ್ರಾಫ್ ಏನ್ ಬರೀತಾ ಇದ್ದೀನಿ, ಈ ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮೈ ಎಕ್ಸ್ ಆಕ್ಸಿಸ್ ವಿಲ್ ಬಿ ಮೋಲ್ ಫ್ರಾಕ್ಷನ್ ಓನ್ಲಿ, ಬಟ್ ಮೈ ವೈ ಆಕ್ಸಿಸ್ ವಿಲ್ ಬಿ ಟೆಂಪರೇಚರ್. ಕ್ಲಿಯರಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಚೇಂಜ್ ಮಾಡಿದ್ದೀನಿ ಎಕ್ಸ್ ವೈ ಅಂದ್ರೆ ಎಕ್ಸ್ ಸೇಮ್ ಇದೆ, ವೈ ಸೇಮ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಎಲ್ಲೋ ಒಂದು ಪಾಯಿಂಟ್ ತಗೊಂಡ್ರೆ ದಿಸ್ ಇಸ್ ದ ಪಾಯಿಂಟ್ ಆಫ್, ಆರ್ ದಿಸ್ ಇಸ್ ದ ಪಾಯಿಂಟ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್ ಎಷ್ಟಿದೆ? ಇಲ್ಲಿ ಅರೌಂಡ್ 353 ಕೆಲ್ವಿನ್ ಇದೆ ಬಾಯ್ಲಿಂಗ್ ಪಾಯಿಂಟ್. ಸೊ ಇದೊಂದು ಪಾಯಿಂಟ್. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ವಾಟರ್ ಎಷ್ಟಪ್ಪ ಬಾಯ್ಲಿಂಗ್ ಪಾಯಿಂಟ್? 373 ಕೆಲ್ವಿನ್. ಕ್ಲಿಯರ್? ಕ್ಲಿಯರ್ ಆರ್ ನಾಟ್? Yes, sir. ಸೊ ಈಗ ನೋಡಿ, ಈ ಪಾಯಿಂಟ್ ಅಲ್ಲಿ ಇದೆಯಲ್ಲ, ಈ ಒಂದು ಪಾಯಿಂಟ್ ಅಲ್ಲಿ ಎಥನಾಲ್ ಎಷ್ಟಿದೆ? ಈ ಪಾಯಿಂಟ್ ಅಲ್ಲಿ ಎಥನಾಲ್ ಎಷ್ಟಿದೆಯಪ್ಪ? ಸೇಮ್ ಇದೆ ಕರ್ವ್ ಕಂಟ್ರೋಲ್ ಇಲ್ಲಿಗೆ, ಸೇಮ್ ಅದೇ. ನಾನು ಎಕ್ಸ್ ಆಕ್ಸಿಸ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದೀನಿ. ಅದನ್ನ ಎಕ್ಸ್ ಆಕ್ಸಿಸ್ ಇಸ್ ನಾಟ್ ಚೇಂಜ್. ಸೊ ಅದೇ ಸೇಮ್ ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ಈಗ ಇಲ್ಲಿ 1 ಇದೆ. ನೆಕ್ಸ್ಟ್ ಸ್ಲೋಲಿ ಏನಾಗ್ತಾ ಹೋಗ್ತದೆ? ಈ ಪಾಯಿಂಟ್ ಬಂದಿದೆ ಅಲ್ವಾ ನಮ್ಗೆ? ನಾವು ಆ ಗ್ರಾಫ್ ಕಂಪೇರ್ ಮಾಡಿ, ಓಲ್ಡ್ ಗ್ರಾಫ್ ಬಂದಿದ್ಯಾ? ಇಲ್ಲಿ 95% ಎಥನಾಲ್ ಇದೆ, ಹೌದಾ? Yes, sir. ಓಕೆ. ಸೊ ಇವಾಗ ನೀವು ಎರಡು ಕರ್ವ್ಗಳನ್ನ ಕಂಪ್ಯಾರಿಸನ್ ಮಾಡೋದಾದ್ರೆ, ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಇದೆ, ಇಲ್ಲಿ ವೇಪರ್ ಪ್ರೆಷರ್ ಇದೆ.
ಸೊ therefore ಈ ಒಂದು ಪಾಯಿಂಟ್ ಅಲ್ಲಿ ರೈಟ್, ಸೊ at this point ವೇಪರ್ ಪ್ರೆಷರ್ ಏನಾಗಿದೆ? Maximum ಇದೆ. Maximum. therefore ಬಾಯ್ಲಿಂಗ್ ಪಾಯಿಂಟ್ Minimum. Minimum. ಎಸ್, ವೆರಿ ಗುಡ್. ಸೊ ಅವಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತಾ? Yes, sir. ಇಲ್ಲಿಗೆ ಬಂದಾಗ ಡಿಕ್ರೀಸ್ ಆಗುತ್ತೆ. ಆಮೇಲೆ ವೇಪರ್ ಪ್ರೆಷರ್ ಇಲ್ಲಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? Increase. ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಾ ಇಲ್ವಾ? ಸೊ ನೀವು ಅಬ್ಸರ್ವ್ ಮಾಡಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎರಡಕ್ಕಿಂತ ಈ ಪಾಯಿಂಟ್ ಕಮ್ಮಿ ಇದೆಯಾ? Yes, sir. Yes, sir. ದಿಸ್ ಇಸ್ 351 ಕೆಲ್ವಿನ್ ಬರುತ್ತೆ. ಅದು 351 ಕೆಲ್ವಿನ್ ಬರುತ್ತೆ. ಅದು ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಏನು, ವೇಪರ್ ಪ್ರೆಷರ್ ಜಾಸ್ತಿ ಇದೆ, ಬಾಯ್ಲಿಂಗ್ ಪಾಯಿಂಟ್ ಏನಾಯ್ತು? Increase. ಅಂದ್ರೆ ಮಿನಿಮಮ್ ಆಯ್ತು ಅಲ್ವಾ? 95% ಎಥನಾಲ್ ಯಾವಾಗಿತ್ತು ಅವಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಿದೆ? Minimum. ಆಗ್ತಿದೆ. ಅದನ್ನ ನಾವು ಏನ್ ಹೇಳ್ಬೋದು? ಇಟ್ ಮೀನ್ಸ್ ಮ್ಯಾಕ್ಸಿಮಮ್ ವೇಪರ್ಸ್ ಆರ್ ಫಾರ್ಮ್ಡ್ ವೆನ್ ಇಟ್ ಹ್ಯಾಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್. Yes or no? Yes, sir. So that's why this kind of solution is known as minimum boiling point azeotropic mixtures. Clear ಆಯ್ತಾ? Yes, sir. Yes, sir. Yes, sir. ಯಾಕೆ ಮಿನಿಮಮ್ ಬಾಯ್ಲಿಂಗ್ ಅಜೆಟ್ರೋಪ್ಸ್ ಅಂತ ಕರಿತಿದೀವಿ ಅನ್ನೋದಕ್ಕೆ ರೀಸನ್ ಇದು. ಗೊತ್ತಾಗಿದೆ ಈಗ? Yes, sir. ಓಕೆ. ಸೊ ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಡೌಟ್ ಗೊತ್ತಾಗಿಲ್ಲ ಅನ್ನೋದಿದ್ರೆ ಕೇಳಿ. ಏನಪ್ಪ? Azeotropic mixture meaning ಅಜಿಯೋಟ್ರೋಪಿಕ್ ಮಿಕ್ಸರ್ ಅಂದ್ರೆ ಏನು ಅಂತನಾ? ಸೊ ಇಲ್ಲಿ ಅಜಿಯೋಟ್ರೋಪಿಕ್ ಮಿಕ್ಸರ್ ಅಂದ್ರೆ, ಸೊ ಈ ಒಂದು ಅಜಿಯೋಟ್ರೋಪಿಕ್ ಮಿಕ್ಸರ್ ನಮ್ಗೆ ಒಂದು ಫಿಕ್ಸ್ಡ್ ಕಾಂಪೋಸಿಷನ್ ಇರುತ್ತೆ ಅದ್ರಲ್ಲಿ. ಅಂದ್ರೆ ನಮ್ಗೆ ವೇಪರ್ ಫೇಸ್ ಮತ್ತೆ ಲಿಕ್ವಿಡ್ ಫೇಸ್ ಅಂತ ಎರಡು ಬಂದ್ರೆ, ಈಗ ಈ ವೇಪರ್ ಫೇಸ್ ಅಲ್ಲೂ 95% ಆಫ್ ಎಥನಾಲ್ ಇರಬೇಕು, ಈ ಲಿಕ್ವಿಡ್ ಫೇಸ್ ಅಲ್ಲೂ 95% ಆಫ್ ಎಥನಾಲ್ ಇರಬೇಕು. ಸೊ ಎರಡೂ ಸ್ಟೇಜ್ ಅಲ್ಲೂ ವಿ ಆರ್ ಗೋಯಿಂಗ್ ಟು ಫಿಕ್ಸ್ ದ ಕಾಂಪೋಸಿಷನ್ ಎರಡರಲ್ಲೂ ಫಿಕ್ಸ್ ಆಗುತ್ತೆ. ಇಫ್ ದೀಸ್ ಟೂ ಕಾಂಪೋಸಿಷನ್ ಆರ್ ನಾಟ್ ಈಕ್ವಲ್, ಲೆಟ್ಸ್ ಅಸ್ಯೂಮ್ ದಟ್ ಈ ಎರಡು ಕಾಂಪೋಸಿಷನ್ ಈಕ್ವಲ್ ಇಲ್ಲ ಅಂದ್ರೆ, ಲಿಕ್ವಿಡ್ ಫೇಸ್ ಅಲ್ಲಿ ಮತ್ತೆ ವೇಪರ್ ಫೇಸ್ ಅಲ್ಲಿ ಕಾಂಪೋಸಿಷನ್ ಈಕ್ವಲ್ ಇಲ್ಲ ಅಂದ್ರೆ, ಆವಾಗ ಇದನ್ನ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮುಖಾಂತರ ಸಪರೇಟ್ ಮಾಡಬಹುದು. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? when the number of moles of ಅಥವಾ when mole fraction of liquid phase and mole fraction of vapor phase of solute ಆಗ್ಬೋದು ಅಥವಾ ಸಾಲ್ವೆಂಟ್ ಆಗ್ಬೋದು, ಅವೆರಡು ಈಕ್ವಲ್ ಇಲ್ಲ ಅಂದ್ರೆ ನೀವು ಅದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಸಪರೇಟ್ ಮಾಡಬಹುದು. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ನೀವು ಸಪರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ that cannot be a azeotropic mixture. If these two are going to be equal, ಅವೆರಡು ಈಕ್ವಲ್ ಆಯ್ತು ಅನ್ಕೊಳ್ಳಿ, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ ಆರ್ ಸಾಲ್ವೆಂಟ್ ಏನಿದೆ ಅದು ಇನ್ ಲಿಕ್ವಿಡ್ ಫೇಸ್ ಆಗ್ಬೋದು ಅಥವಾ ಇನ್ ಲಿಕ್ವಿಡ್ ಫೇಸ್ ಆಗ್ಬೋದು, ಅವೆರಡು ಈಕ್ವಲ್ ಆಗ್ಬಿಟ್ರೆ ಅದನ್ನ ನೀವೇನ್ ಮಾಡ್ಬೋದು, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಸಪರೇಷನ್ ಮಾಡಕ್ ಆಗದೇ ಇಲ್ಲ. ಈಕ್ವಲ್ ಆದ್ರೆ, ಈಕ್ವಲ್ ಆಗಿಲ್ಲ ಅಂದ್ರೆ ನೀವು ಸಪರೇಟ್ ಮಾಡ್ಬೋದು, ಆದ್ರೆ ನೀವು ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈ ಕೈಂಡ್ ಆಫ್ ಮಿಕ್ಸರ್ಸ್ ನಾವು ಅಜಿಯೋಟ್ರೋಪಿಕ್ ಮಿಕ್ಸರ್ ಅಂತ ಕರಿತೀವಿ ಅಷ್ಟೇ. ಓಕೆ. ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಕ್ಸರ್ಸ್ ಗಳಲ್ಲಿ ಇದು ಕೂಡ ಒಂದು ಟೈಪ್ ಆಫ್ ಮಿಕ್ಸರ್ ಅಂದ್ರೆ ಕಮ್ಸ್ ಇನ್ ಸೊಲ್ಯೂಷನ್, ಲಿಕ್ವಿಡ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಓಕೆ. ಸೊ ಇಲ್ಲಿ ನಾವು ಮೇಜರ್ ಆಗಿ ಅಜಿಯೋಟ್ರೋಪಿಕ್ ಮಿಕ್ಸರ್ ಅನ್ನು ನೆನ್ಪಿಟ್ಕೊಬೇಕಾಗಿರೋದು, ಅದ್ರದ್ದು ಕಾಂಪೋಸಿಷನ್ ಫಿಕ್ಸ್ ಆಗಿರುತ್ತೆ. ಓಕೆ. ಸೊ ಅಂಡ್ ಇನ್ ಲಿಕ್ವಿಡ್ ಫೇಸ್ ಅಥವಾ ವೇಪರ್ ಫೇಸ್ ಆಗ್ಬೋದು, ದೇ ವಿಲ್ ಬಾಯ್ಲ್ at constant temperature. So they boil at constant temperature and it's not possible to separate by fractional distillation ಅನ್ನುವಂಥದ್ದು
ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋ 95% ethanol and water is an azeotropic mixture. HNO3 and water 68% HNO3. ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ನೀವು ಜಸ್ಟ್ ಸಿಂಪ್ಲಿ HNO3 ವಾಟರ್ ಅಂತ ಬರೆದ್ಬಿಟ್ರೆ ಅದನ್ನ ನಾವು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಹೇಳಕ್ ಆಗಲ್ಲ. 68%, 95% ethanol ಅಂತಾನೆ ಮೆನ್ಷನ್ ಮಾಡಬೇಕು. So then we can say they are as a azeotropic mixture. Clear ಆಗಿದೆಯಾ? Yes, sir. ಸೊ ಈಗ ನಾನು ನಿಮಗೆ ಮಿನಿಮಮ್ ಹೇಳಪ್ಪ. ಇನ್ನೇನು ಡೌಟ್ಸ್ ಇದೆಯಾ? ಸರ್ ನೆನ್ನೆ ಹೇಳ್ಕೊಟ್ಟಾರ ಸರ್ ಪಾಸಿಟಿವ್ ಎಕ್ಸಾಂಪಲ್ಸ್ ಐಡೆಂಟಿಫೈ ಮಾಡೋದು. ಹಾ ಹೇಳಿ. ಕಂಟಿನ್ಯೂ ಮಾಡಪ್ಪ ರಾಜೇಶ್. ಸರ್ ಪಾಸಿಟಿವ್ ಅದು ಅರ್ಥ ಆಗಲಿಲ್ಲ. ಪಾಸಿಟಿವ್ ಡಿವಿಯೇಷನ್ ಎಕ್ಸಾಂಪಲ್ಸಾ? ಐಡೆಂಟಿಫೈ ಮಾಡೋದು ಹೇಳ್ಕೊಟ್ರಲ್ಲ ಸರ್. ಓಕೆ ಓಕೆ, ಅದು ಗೊತ್ತಾಗ್ಲಿಲ್ವಾ? ಹೌದು ಸರ್. Yeah, okay. I'll discuss that end of the class. So we'll finish it off this one. ಇನ್ನೊಂದು ಏನಿದೆ ಅದನ್ನ ಮುಗಿಸ್ಬಿಟ್ಟು ನಾವು ಅದನ್ನ ಡಿಸ್ಕಸ್ ಮಾಡೋಣ. Okay. So ಈಗ see, it's very simple. Once you got to know about minimum boiling azeotropic mixture, ಇನ್ನು ಬಾಯ್ಲಿಂಗ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ azeotropic mixture ಬಗ್ಗೆ ನಾನು ಮೋರ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ. So you know it now what to do with that. Clear? ಗೊತ್ತಾಗಿದೆ ಈಗ ಏನ್ ಮಾಡ್ಬೇಕು? Okay, so you keep telling me, so I'll do that one. Okay, so ಈಗ maximum boiling point azeotropic mixture ಗೆ ನಮಗೆ 68% HNO3 and we have water system. So again ಇಲ್ಲಿ ನಾನು ಡ್ರಾ ಮಾಡಿದ್ರೆ ಗ್ರಾಫ್ ನ ಫಾರ್ ಮೋಲ್ ಫ್ರಾಕ್ಷನ್ ವರ್ಸಸ್ ವೇಪರ್ ಪ್ರೆಷರ್ ಡ್ರಾ ಮಾಡ್ಕೊಂಡ್ರೆ, ಸೊ ಇಲ್ಲಿ ನಮಗೆ ಗೊತ್ತಿದೆ ಐಡಿಯಲ್ ಸೊಲ್ಯೂಷನ್ ಗೆ ನಾರ್ಮಲ್ ಆಗಿ ಒಂದು ಕರ್ವ್ ಹೀಗೆ ಹೋಗುತ್ತೆ. ಸೊ ಈಗ ಇಲ್ಲಿ ನಮ್ಗೆ ಈ ಸೊಲ್ಯೂಷನ್ ನೆಗೆಟಿವ್ ಡಿವಿಯೇಷನ್ ಕೊಡುತ್ತೆ. ಸೊ ನೆಗೆಟಿವ್ ಡಿವಿಯೇಷನ್ ಕೊಡುತ್ತೆ ಅಂತ ತಕ್ಷಣ ಏನ್ ಮಾಡ್ತೀರಾ? ಇಟ್ ವಿಲ್ ಕಮ್ ಲೈಕ್ ದಿಸ್. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ನೆಗೆಟಿವ್ ಡಿವಿಯೇಷನ್. ಸೊ ಇಲ್ಲಿ ನಮ್ಗೆ ಫಸ್ಟ್ HNO3 ಇತ್ತು. HNO3 will be equal to 1, XH2O will be equal to 0. So ಇಲ್ಲಿ HNO3 0 ಆಗುತ್ತೆ ಮೋಲ್ ಫ್ರಾಕ್ಷನ್, ಇಲ್ಲಿ H2O 1 ಆಗುತ್ತೆ. ಓಕೆ, ಸೊ ಸ್ಲೋಲಿ ಏನ್ ಮಾಡ್ತಾ ಹೋಗ್ತಾ ಇದ್ದೀರಾ? ಇಲ್ಲಿ ಕಂಪ್ಲೀಟ್ ಆಗಿ HNO3 ಇತ್ತು, ನೀವು ವಾಟರ್ ಆಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಯು ವಿಲ್ ಫೈಂಡ್ 68% HNO3. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಏನಾಗಿದೆ? ನಮ್ಗೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಫಾರ್ಮೇಶನ್ ಆಗಿದೆ. ಸೊ ಆವಾಗ ಈ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಫಾರ್ಮೇಶನ್ ಏನಾಗಿದೆ, ಇದ್ರದ್ದು ಕಾಂಪೋಸಿಷನ್ ನಾವು ಚೆಕ್ ಮಾಡಿದಾಗ, ಸೊ ಇದ್ರದ್ದು ಕಾಂಪೋಸಿಷನ್ ಎಷ್ಟು ಬರ್ತಿದೆ ನಮ್ಗೆ? 68% HNO3 ಕಾಂಪೋಸಿಷನ್ ಬರ್ತಾ ಇದೆ ನಮ್ಗೆ. ಸೊ ನಮ್ಮ ಕಾಂಪೋಸಿಷನ್ ಎಷ್ಟು ಬರುತ್ತೆ ಅವಾಗ? 68% HNO3 ವಿಲ್ ಬಿ ದ ಕಾಂಪೋಸಿಷನ್. ರೆಸ್ಟ್ ಎಷ್ಟಿದೆ? 32% ಏನಿದೆ ಅದು ನಮ್ಮ ವಾಟರ್. ಸೊ ದಿಸ್ ದ ಕಾಂಪೋಸಿಷನ್. ಸೊ ಇಲ್ಲಿ ನಾವು ಆಸ್ ವಾಟರ್ ನ ಆಡ್ ಮಾಡ್ತಾ ಇದ್ದಂಗೆ ವೇಪರ್ ಪ್ರೆಷರ್ ಏನಾಗ್ತಿದೆ ಇಲ್ಲಿ? ಮಿನಿಮಮ್. ವೇಪರ್ ಪ್ರೆಷರ್ ಇಸ್ ಡಿಕ್ರೀಸಿಂಗ್ ಅಲ್ವಾ? ಸೊ ಮಿನಿಮಮ್. ಸೊ ಏನಕ್ಕೆ ಮಿನಿಮಮ್ ಆಗ್ತಿದೆ? ಬಿಕಾಸ್ ಏನಾಗ್ತಿದೆ ಇಲ್ಲಿ? ಏನು ಯಾವ ಡಿವಿಯೇಷನ್? ಇಂಟ್ರಾಕ್ಷನ್ ಜಾಸ್ತಿ ಆಗ್ತದೆ. ಇಂಟ್ರಾಕ್ಷನ್ ಏನಾಗ್ತಿದೆ ನಮ್ಗೆ ಇಲ್ಲಿ? ಸ್ಟ್ರಾಂಗರ್ ಆಗ್ತಾ ಇದೆ. ಸೊ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗುತ್ತೆ? ವೇಪರ್ ಪ್ರೆಷರ್ ಆಬ್ವಿಯಸ್ಲಿ ಡಿಕ್ರೀಸ್. ಸೊ ಆಗ ವೇಪರ್ ಪ್ರೆಷರ್ ಏನಾಗ್ತಾ ಹೋಯ್ತು? ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವೇಪರ್ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ವೇಪರ್ ಪ್ರೆಷರ್ ಡಿಕ್ರೀಸ್ ಆಯ್ತು ಈಗ. ಸೊ ಅದೇ ರೀತಿ ಇನ್ನೊಂದು ಕರ್ವ್ ನಾನು ತಗೊಂಡ್ರೆ, so this curve, this is again mole fraction versus temperature curve. So mole fraction versus temperature curve ತಗೊಂಡ್ರೆ,
ಸೊ ಇವಾಗ ಇಲ್ಲೂ ಕೂಡ ನಾನು HNO3 ಇದೊಂದು ಪಾಯಿಂಟ್ ಅಲ್ಲಿ HNO3 ಇದೊಂದು ಪಾಯಿಂಟ್ ಅಲ್ಲಿ ವಾಟರ್. ಸೊ ದಿಸ್ ಇಸ್ ವಾಟರ್ ಅಂಡ್ ದಿಸ್ ಇಸ್ HNO3. Just check what is the boiling point of HNO3. ಸೊ ಇದು 373 ಇದ್ರೆ I'll take some less than that. Water ಇಂದ ಕಮ್ಮಿ ಇರುತ್ತೆ because of hydrogen bonding there. ಸೊ ಇಲ್ಲೇನಾಯ್ತು, as we are adding the water, vapor pressure ಏನಾಗ್ತಿದೆ ಇಲ್ಲಿ ನಮಗೆ ಡಿಕ್ರೀಸ್ ಆಗ್ತಾ ಇದೆ. ಸೊ ವೇಪರ್ ಪ್ರೆಷರ್ ಇಸ್ ಡಿಕ್ರೀಸ್ ಅಂದ್ರೆ ಅರ್ಥ ಏನು? ಬಾಯ್ಲಿಂಗ್ ಪಾಯಿಂಟ್ ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿ ಆಮೇಲೆ ಏನಾಗುತ್ತೆ, ಅದು ಡಿಕ್ರೀಸ್ ಆಗುತ್ತೆ. ಸೊ ಯು ಶುಡ್ ಕಮ್ ಟು ದ ವಾಟರ್. ಸೊ ಇನ್ಕ್ರೀಸ್ ಆಗಿ ವಾಟರ್ನ ಏನಾಯ್ತು, ಸ್ಲೈಟ್ ಆಗಿ ಅದು ಇನ್ಕ್ರೀಸ್ ಆಗಿ ಆಮೇಲೆ ಡಿಕ್ರೀಸ್. ಓಕೆ, ಸೊ ಎಲ್ಲಿ ಮ್ಯಾಕ್ಸಿಮಮ್ ಇದೆ ಆ ಪಾಯಿಂಟ್ ನಾನು ತಗೋತೀನಿ. ಸೊ ಇದು ಏನು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್, ಹೌದಾ? ಇಲ್ಲೇ ಏನಿರೋದು ನನಗೆ 68% ಏನೋ HNO3 ಇದೆ ಈ ಪಾಯಿಂಟ್ ಅಲ್ಲಿ. ಸೊ at this maximum boiling point vapor pressure is low. Okay, understand? Yes, sir. Yes, sir. Okay, so ಅದಕ್ಕೆ ನಾವು maximum boiling point azeotropic mixtures ಅಂತ ಕರೀತೀವಿ. So where you have maximum curve. Okay, so you can see the maximum curve. Is that clear? Yes, sir. Yes, sir. HNO3 ವಾಟರ್ ಅಂತಾನು ಕೊಡಬಹುದು, HCl ವಾಟರ್ ಅಂತಾನು ಕೊಡಬಹುದು, ನೋ ಪ್ರಾಬ್ಲಮ್. ಬಟ್ HCl ಅಂತ ಬಂದಾಗ ಇಟ್ ವಿಲ್ ಬಿ 20.2%. HCl ಗೆ 20.2% ಆಫ್ HCl ಅಂತ ಕೊಡ್ತಾರೆ. ಸೊ ಒಂದೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಒಂದೊಂದು ತರ ಇದೆ. ಸೊ ಬಟ್ ನೀವು ಎರಡೂ ಎಕ್ಸಾಂಪಲ್ ಕೊಡಬಹುದು. 68% ಆಫ್ HNO3 ವಾಟರ್ ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಯಾವ್ದಕ್ಕೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್, ಅಥವಾ ನೀವು 20.2% ಆಫ್ HCl and ವಾಟರ್ ಅಂತ ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಬೋತ್ ಆರ್ ಗೋಯಿಂಗ್ ಟು ಬಿ ರೈಟ್. ಓಕೆ, ಬಟ್ ನಾನು ಯಾವ್ದು ಎಕ್ಸ್ಪ್ಲೇನ್ ಮಾಡಿದೀನಿ ಅದಕ್ಕೆ ಸ್ಟಿಕ್ ಆನ್ ಆಗಿ, ಸುಮ್ಮನೆ ಬೇರೆ ತಗೊಂಡು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಸೊ ಇಲ್ಲ ದಿಸ್. ಓಕೆ, ಸೊ ಈಗ ಅಜಿಯೋಟ್ರೋಪ್ಸ್ ಕ್ಲಿಯರ್ ಆಗಿದೆಯಾ? Yes, sir. ಓಕೆ, ಸೊ ಅಜಿಯೋಟ್ರೋಪ್ಸ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಮತ್ತು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಇದೆ. ಸೊ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಲಾರ್ಜರ್ ನೆಗೆಟಿವ್ ಡಿವಿಯೇಷನ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಪಾಸಿಟಿವ್ ಡಿವಿಯೇಷನ್ಸ್. ಅದನ್ನ ನೆನಪಿಟ್ಕೊಳ್ಳಿ, ಮತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನೆನಪು ಇಟ್ಕೊಳ್ಳಿ. ಅರ್ಥ ಆಗಿದೆಯಾ? ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಡೌಟ್ ಆಗ್ತಾ Okay. So in doubt Silala, I will clear this thing. Just now overlook on Okay, so you can see the non-ideal deviations examples with the graphical representation they are given here. And I just now what I talked about azeotropes. Azeotropes are binary mixtures having the same composition in liquid and vapor phase and boil at constant temperature. This cannot be separated by fractional distillation, you need to add that. So minimum boiling azeotropes and the maximum boiling azeotropes ಇದೆ. ಅದರಲ್ಲಿ solution is so large positive deviation, that is minimum, and ಅದಕ್ಕೆ example ಕೊಟ್ಟಿದ್ದಾರೆ. Fractional distillation gives a solution containing approximately 95% volume of ethanol, and the solution that shows large negative deviation from Raoult's law. So the maximum nitric acid and water example ಕೊಟ್ಟಿದ್ದಾರೆ.
ಅಪ್ರಾಕ್ಸಿಮೇಟ್ ಕಾಂಪೋಸಿಷನ್ ಕೂಡ ಗಟ್ಟಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಮ್ಗಿರುವಂತದ್ದು ಕೋಲಿಗೇಟಿವ್ ಪ್ರಾಪರ್ಟೀಸ್. ಸೊ ಆ ಕೋಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ನೆನ್ನೆ ಹೇಳಿದೆ. ಸೊ ಎಕ್ಸಾಂಪಲ್ಸ್ ನ ಹೇಗೆ ನೀವು ಪ್ಲಾನ್ ಮಾಡಬೇಕು ಅಂತ. ಸೊ ಮೇಜರ್ಲಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಐಡಿಯಲ್ ಸೊಲ್ಯೂಷನ್ಸ್, ಸೊ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಬಂದ್ರೆ, ಸೊ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಯೂಶಲಿ ಐ ಟೋಲ್ಡ್ ನೇಚರ್ ಶುಡ್ ಬಿ ಸೇಮ್. ಪೋಲಾರ್ ಆಗಿದ್ರೆ ಎರಡು ಪೋಲಾರ್ ಆಗಿರ್ಬೇಕು, ನಾನ್ ಪೋಲಾರ್ ಆಗಿದ್ರೆ ಎರಡು ನಾನ್ ಪೋಲಾರ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ CH3OH ಮತ್ತೆ C2H5OH ತಗೊಂಡ್ರೆ, ಸೊ ಎರಡೂ ಕೂಡ ಆಲ್ಕೋಹಾಲ್ ಫ್ಯಾಮಿಲಿ. ಸೊ ಫಂಕ್ಷನಲ್ ಗ್ರೂಪ್ ಸೇಮ್ ಆಗಿರೋದ್ರಿಂದ ಎರಡೂ ಕೂಡ ಪೋಲಾರ್ ನೇಚರ್ ಎಕ್ಸಿಬಿಟ್ ಮಾಡುತ್ತೆ. It's not that because of the functional groups are same, they're polar, they are going to be polar. Hydrogen bonding alli na level alli polar non polar ante. Since there exists a hydrogen bonding in these two, they are going to be a polar. Okay, so both are alcohol. So illi molecular size baggenu helide. So ನೀವು ಪ್ರೊಪನಾಲ್ ನ ತಗೊಂಡ್ರೆ ಸೈಜ್ ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆಗ್ತಿದ್ದಂಗೆ ವಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ವಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆದ್ರೆ ಅಗೇನ್ ನಿಮ್ಗೆ ಇಂಟರಾಕ್ಷನ್ ಚೇಂಜ್ ಆದಂಗೆ, ಸೊ ಡೆಲ್ಟಾ ಈ ಬಿ ಮಿಕ್ಸ್ ಅಥವಾ ಡೆಲ್ಟಾ H ಮಿಕ್ಸ್ ವಿಲ್ ನಾಟ್ ಬಿ ಈಕ್ವಲ್ ಟು 0 ಇನ್ ದ ಕೇಸ್ ಆಫ್ ಐಡಿಯಲ್. ಸೊ ಅದಕ್ಕೆ ಐಡಿಯಲ್ ಸೊಲ್ಯೂಷನ್ಸ್ ಗೆ ನಿಮ್ಗೆ ಪೋಲಾರ್ ನೇಚರ್ ಮತ್ತೆ ಮಾಲಿಕ್ಯುಲರ್ ಸೈಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಗೊತ್ತಾಯ್ತಾ ರಾಜೇಶ್? Okay. So other riti coming to the solutions which shows non-linear solution, which shows positive deviation from Raoult's law. So first I'll take negative deviation, so then we'll move on to positive deviation. So it shows negative deviation from Raoult's law, non-ideal solution. Non-ideal solution showing negative deviation from Raoult's law. ಸೊ ಇದಕ್ಕೆ ನಾವೇನ್ ಮಾಡಿದ್ವಿ, ನಾನು ಆಲ್ರೆಡಿ ಹೇಳಿದ್ದೆ, ಒಂದು ಹೊಸ ಇಂಟ್ರಾಕ್ಷನ್ ಫಾರ್ಮೇಶನ್ ಮಾಡುತ್ತೆ ಅಂತ ಇದು. ಸೊ ಇದ್ರದ್ದು ಅಬ್ಸರ್ವ್ ಪ್ರೆಷರ್ ಯಾವತ್ತೂ ಕಮ್ಮಿ ಇರುತ್ತೆ ದ್ಯಾನ್ ದ ಕ್ಯಾಲ್ಕುಲೇಟರ್. ಸೊ ಹಾಗಾಗಿ ಇಲ್ಲಿ ನಾನು ಕ್ಲೋರೋಫಾರ್ಮ್ ಮತ್ತೆ ಅಸಿಟೋನ್ ತಗೊಂಡ್ರೆ ಇವೆರಡನ್ನೂ ವಾನ್ ಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅಂದ್ರೆ ಇದ್ರದ್ದು ಫಸ್ಟ್ ಇನ್ ಸಾಲಿಡ್ ಅಥವಾ ಸಾಲಿಡ್ ಸ್ಟೇಟ್ ಅಲ್ಲಿ ಇರುವಾಗ ವೇಪರ್ ಪ್ರೆಷರ್ ಎರಡಕ್ಕೂ ಲೆಸ್ ಇರುತ್ತೆ. ವೇಪರ್ ಪ್ರೆಷರ್ will be less, but they when are combined in the solution state, ಆವಾಗ I mean ವೇಪರ್ ಪ್ರೆಷರ್ ಹಾಕಿಂತ ಇಂಟರಾಕ್ಷನ್, ಆವಾಗ ಅದರದ್ದು ಇಂಟರಾಕ್ಷನ್ ವಿಲ್ ಬಿ ಮೋರ್. ಸೊ ಇಲ್ಲಿ ಇಂಟರಾಕ್ಷನ್ ಏನಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ, as I told, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಸೊ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗೋದ್ರಿಂದ ಇಲ್ಲಿ ಇಂಟರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇಂಟರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ they are going to show the negative deviation. ಓಕೆ, ಸೊ ಅದೇ ರೀತಿ ಒಂದು ಸ್ಟ್ರಾಂಗ್ ಆಸಿಡ್ ಮತ್ತೆ ವಾಟರ್ ಗಳಿದ್ರೆ, ಸೊ ಎಲ್ಲಾ ಸ್ಟ್ರಾಂಗ್ ಆಸಿಡ್ ಗಳು HCl ಪ್ಲಸ್ ವಾಟರ್, HNO3 ಪ್ಲಸ್ ವಾಟರ್, H2SO4 ಪ್ಲಸ್ ವಾಟರ್, ಸೊ ಆಲ್ ದಟ್ ಇಸ್ ಗೋಯಿಂಗ್ ಟು ಎಕ್ಸಿಬಿಟ್ ನೆಗೆಟಿವ್ ಡಿವಿಯೇಷನ್. ಅರ್ಥ ಆಗಿದೆಯಾ ರಾಜೇಶ್? ಹೈಡ್ರೋಜನ್ ಬಾಂಡ್ ಎಕ್ಸಿಸ್ಟ್ ಮಾಡಿದ್ರೆ ನೆಗೆಟಿವ್ ಡಿವಿಯೇಷನ್ ಅಂತಲ್ಲ? ಹಾ ಹೌದು. ಅಂದ್ರೆ ಈಗ ಹೈಡ್ರೋಜನ್ ಬಾಂಡ್ ಬಂದ ಮೇಲೆ ಇದ್ರದ್ದು ಇಂಟರಾಕ್ಷನ್ ಏನಾಯ್ತು, ಇನ್ನೂ ಸ್ಟ್ರಾಂಗ್ ಆಯ್ತಲ್ಲ. ಸೊ ಇಂಟರಾಕ್ಷನ್ ಏನಾಗುತ್ತೆ, ನಮ್ಗೆ ಸ್ಟ್ರಾಂಗ್ ಆದಾಗ ಆಬ್ವಿಯಸ್ಲಿ ವಾಲ್ಯೂಮ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ವಾಲ್ಯೂಮ್ ವಿಲ್ ಬಿಕಮ್ ಲೆಸ್ ದನ್ 0. ಸೊ ಅಂದ್ರೆ ನೆಗೆಟಿವ್ ಆಗ್ತಿದೆ ಅಂತ, ರೈಟ್? ಇದು ತುಂಬಾ ಇಂಟರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಇಂಟರಾಕ್ಷನ್ ಆಗ್ಬೇಕಾದ್ರೆ, ಇದು ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ರಿಲೀಸ್ ಆಗೋ ಎನರ್ಜಿ ಏನಾಗುತ್ತೆ, ನಮ್ಗೆ ನೆಗೆಟಿವ್ ಆಗುತ್ತೆ, ರೈಟ್? ಸೊ ಹಾಗಾಗಿ ಅದನ್ನು ಕೂಡ ಲೆಸ್ ದನ್ 0 ಬರುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿತ್ತು ಬಿಫೋರ್ ಇನ್ ದ ಸಾಲಿಡ್ ಆರ್ ಸಾಲ್ವೆಂಟ್ ಸ್ಟೇಟ್, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಇಲ್ಲಿ ನಮ್ಗೆ ಇನ್ ದ ಕೇಸ್ ಆಫ್ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಜಾಸ್ತಿ ಆಗುತ್ತೆ, because of the formation of new interaction. ಗೊತ್ತಾಯ್ತಾ? ಸೊ ಅದೇ ರೀತಿ ಇನ್ನು ನಿಮ್ಗೆ ಪಾಸಿಟಿವ್ ಡಿವಿಯೇಷನ್ಸ್ ಬಂದ್ರೆ ಇಲ್ಲಿ ನಮ್ಗೆ ಸಾಲಿಡ್ ಮತ್ತೆ ಸಾಲ್ವೆಂಟ್ ಇಂಟರಾಕ್ಷನ್ ಜಾಸ್ತಿ ಇರುತ್ತೆ, ಅದರದ್ದೇ ಇಂಟರಾಕ್ಷನ್ ಜಾಸ್ತಿ ಇರುತ್ತೆ. ಈಗ ವಾಟರ್ ಮತ್ತೆ ನಾನು ಬೆನ್ಸಿನ್ ತಗೊಂತೀನಿ,
C6H6. ಸೊ ವಾಟರ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಫಸ್ಟ್. ಸೊ ಹೈಡ್ರೋಜನ್ ಬಾಂಡಿಂಗ್ ಇದ್ದಾಗ ಇದ್ರದ್ದು ಇಂಟ್ರಾಕ್ಷನ್ ಜಾಸ್ತಿ ಇತ್ತು. ಸೊ ಯಾವಾಗ ಇವೆರಡು ಕಂಬೈನ್ ಆಗುತ್ತೆ ಅವಾಗ ಹೈಡ್ರೋಜನ್ ಬಾಂಡಿಂಗ್ ಬ್ರೇಕ್ ಆಗುತ್ತೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಬ್ರೇಕ್ ಆಗಿದೆ ಅಂದ್ರೆ ಇದು ಇಂಟ್ರಾಕ್ಷನ್ ಏನಾಯ್ತು, ಲೆಸ್ ಆಯ್ತು. ಓಕೆ, ಸೊ ಆಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆದಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಬಿ ಪಾಸಿಟಿವ್, ರೈಟ್? ಸೊ ಬಿಕಾಸ್ ಆಫ್ ವಿಚ್ ಏನಾಗುತ್ತೆ ಅಲ್ಲಿ ನಮಗೆ ಪಾಸಿಟಿವ್ ಡಿವಿಯೇಷನ್ ಎಕ್ಸಿಬಿಟ್ ಮಾಡುತ್ತೆ. ಸೊ ವಾಟರ್ ಅಂಡ್ ಬೆನ್ಸಿನ್, ವಾಟರ್ ಅಂಡ್ ಟಾಲಿನ್, ಮೆಥನಾಲ್ ಅಂಡ್ ಬೆನ್ಸಿನ್, ಸೊ ಆಲ್ ದಟ್ ಗೋಯಿಂಗ್ ಟು ಎಕ್ಸಿಬಿಟ್ ಪಾಸಿಟಿವ್ ಡಿವಿಯೇಷನ್. ಸೊ ಏನು ಒಂದು ಹೆಕ್ಸೇನ್ ಮತ್ತೆ ಎಥನಾಲ್, ethanol and water, acetone and carbon disulfide, carbon tetrachloride and chloroform. So all that is going to exhibit the positive deviation. So ಇಲ್ಲಿ ನಾವು ಮೇಜರ್ ಆಗಿ ನೆನಪಿಟ್ಕೊಬೇಕು, ಅದು ಇಂಟ್ರಾಕ್ಷನ್ ಫಸ್ಟ್ ಹೆಂಗಿತ್ತು, ಅವು ಸೊಲ್ಯೂಷನ್ ಸ್ಟೇಟ್ ಬಂದಾಗ ಇಂಟ್ರಾಕ್ಷನ್ ಏನಾಗ್ತಿದೆ ಅಂತ. ಸೊ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕ್ಯಾನ್ ಈಸಿಲಿ ಪ್ರೆಡಿಕ್ಟ್ ದಟ್. ಅರ್ಥ ಆಯ್ತಪ್ಪ? ಸೊ ಇನ್ಯಾರಿಗೆ ಏನಾದ್ರು ಡೌಟ್ ಇದೆಯಾ?